ಹಾಯ್ ಹಲೋ ನಮಸ್ಕಾರ. ಕಪ್ ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತು ಇಡೀ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಕಾದು ಕೂತಿರುವಂತ ಒಂದು ಮ್ಯಾಚ್, ಕ್ವಾಲಿಫೈಯರ್ 2, ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್. 5 ಬಾರಿಯ ಚಾಂಪಿಯನ್ಸ್ ವರ್ಸಸ್ ಮತ್ತೆ ಒಂದೇ ಒಂದು ಬಾರಿಯೂ ಕೂಡ ಕಪ್ ಗೆಲ್ಲದಂತ ತಂಡ ಇವತ್ತು ಸೆಣಸಾಟವನ್ನ ನಡೆಸಲಿದ್ದಾವೆ. ಹಾಗಾಗಿನೇ ಈಗಾಗಲೇ ನಮ್ಮ RCB ಮೊದಲು ಹೋಗಿ ಫೈನಲ್ ಕೂತಾಗಿದೆ. ಆದರೆ ಈಗ ಎರಡನೇ ಫೈನಲಿಸ್ಟ್ ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ. ಆದರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ, ಕೆಲವೇ ಗಂಟೆಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಈಗ ಈ ಎರಡೂ ತಂಡಗಳ ಬಲಾಬಲ ಯಾವ ರೀತಿಯಾಗಿದೆ, ಮುಂಬೈ ಇಂಡಿಯನ್ಸ್ ಗೆಲ್ಲುವ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಇದರ ಜೊತೆಗೆ ಈ ಬಾರಿ ಪಂಜಾಬ್ ಹಳೆಯ ಪಂಜಾಬ್ ಟೀಮ್ ಅಲ್ಲ, ಈ ಬಾರಿ ಬಹಳ ಸ್ಟ್ರಾಂಗ್ ಆಗಿದೆ. ಹಾಗಾಗಿನೇ ಕ್ವಾಲಿಫೈಯರ್ 2 ವರೆಗೂ ಕೂಡ ಪಂಜಾಬ್ ತಂಡ ಬಂದಿದೆ. ಅಂದ್ರೆ RCB ವಿರುದ್ಧ ಕ್ವಾಲಿಫೈಯರ್ 1 ಅಲ್ಲಿ ಸೋತರೂ ಕೂಡ ಇನ್ನೂ ಕೂಡ ನಿರೀಕ್ಷೆ ಇದೆ, ಪಂಜಾಬ್ ಗೆಲ್ಲುತ್ತೆ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಷ್ಟು ಸುಲಭನಾ? ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಮುಂಬೈ ಟೀಮ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಪಂಜಾಬ್ಗಿಂತ, ಅಥವಾ ಪಂಜಾಬ್ ಟೀಮ್ ಮುಂಬೈ ಟೀಮ್ಗಿಂತ ಸ್ಟ್ರಾಂಗ್ ಆಗಿದೆಯಾ? ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ವಿಶೇಷ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ನನ್ನ ಸಹೋದ್ಯೋಗಿ ಧನುಶ್ರೀ ಇದ್ದಾರೆ. ಧನುಶ್ರೀ, ವೆಲ್ಕಮ್. ಮತ್ತೆ ಜೀವಿತಾ ನಟಿ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕ್ರಿಕೆಟ್ ನ ವಿಶ್ಲೇಷಕರು ಸುನಿಲ್ ಶಿರ್ಸಂಗಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಮ್ಯಾಚ್ಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟ. ಏಕೆ ಅಂತ ಹೇಳಿದ್ರೆ ನಮ್ಮ RCB ಫೈನಲ್ಗೂ ಕೂತಿದೆ. ಯಾವ ಟೀಮ್ ಬಂದ್ರೆ ನಮ್ಮ RCBಗೆ ಒಳ್ಳೆಯದು ಅಂದ್ರೆ, ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆಯಪ್ಪ, ಮುಂಬೈ ಇಂಡಿಯನ್ಸ್ ಬರಲೇಬಾರ್ದು, ಪಂಜಾಬ್ ಬಂದರೂ ಕೂಡ ಓಕೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇರುವಂಥ ಮಾತನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಹಾಗಾಗಿನೇ ಮುಂಬೈ ಇಂಡಿಯನ್ಸ್ ಬಂದರೆ RCBಗೆ ಕಷ್ಟ ಆಗಿಬಿಡುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ಮೊದಲಿಗೆ ಸುನಿಲ್ ಸರ್ ಹತ್ರನೇ ಹೋಗ್ತೀನಿ. ಸುನಿಲ್ ಸರ್, ಹೆಂಗಿದೆ ಸರ್ ಜೋಶ್? IPL 72 ಮ್ಯಾಚ್ಗಳು ಮುಗಿದು ಎಲಿಮಿನೇಟರ್ ಅಲ್ಲಿ ಗೆದ್ದು ಬಂದಿದ್ದಾರೆ ಮುಂಬೈ ಇಂಡಿಯನ್ಸ್. ಕ್ವಾಲಿಫೈಯರ್ಲಿ ಇದ್ದಾರೆ. ಮೊದಲ 5 ಮ್ಯಾಚ್ ನೋಡ್ತಾ ಇದ್ರು, ಅವರು ಒಂದೇ ಮ್ಯಾಚ್ ಗೆದ್ದಿದ್ರು, ಬಾಟಮ್ ಅಲ್ಲಿ ಇದ್ರು. ಅದ್ರ ನಂತರ ಆಡಿದ್ ನೋಡ್ತಾ ಇದ್ರು, ಅದ್ಭುತವಾದ ಪ್ರದರ್ಶನ ಮಾಡಿದ್ದಾರೆ. ಬಟ್ ಇಂಪಾರ್ಟೆಂಟ್ ಏನ್ ಅನ್ಸದೆ ಅಂದ್ರೆ, ಟಾಪ್ ಆರ್ಡರ್ಗಳು 7 ಬ್ಯಾಟ್ಸ್ಮನ್ಸ್ಗಳು ನೋಡಿದ್ರೆ ಅಷ್ಟೂರು ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಾರೆ. ಅಂದ್ರೆ ಇಂಡಿಯಾಕ್ಕೆ ಆಡಿದ ಪ್ಲೇಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಇಂಪಾರ್ಟೆಂಟ್ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಮಾಡೋ ಶಕ್ತಿ ಇರೋ ಪ್ಲೇಯರ್ಸ್ ಇದ್ದಾರೆ. ಇನ್ನೊಂದು ಕಡೆ ಇಡೀ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಟೀಮ್ ಅಂತ ಏನಾದ್ರು ಕನ್ಸಿಡರ್ ಮಾಡಿದರೆ ಅದು ಪಂಜಾಬ್ ಮತ್ತು RCB. ತುಂಬಾ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ. ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇತ್ತದು. ಅನ್ಲಕ್ಕಿಲಿ ಕ್ವಾಲಿಫೈಯರ್ ಅಲ್ಲಿ ತುಂಬಾ ಬೇಗ ಔಟ್ ಆಯ್ತು. ಅದೊಂದು ಬ್ಯಾಡ್ ಮ್ಯಾಚ್ ಅಂತ ಹೇಳ್ಬೋದು. ಲಕ್ RCB ಚೆನ್ನಾಗಿತ್ತು. RCB ಅವ್ರು ಗೆದ್ದು ಫೈನಲ್ ಹೋಗಿದ್ದಾರೆ. ಈಗ ಯಾಕಂದ್ರೆ ಟಿಕೆಟ್ ಫೈನಲ್ ಮ್ಯಾಚ್ ಅಲ್ಲಿ ಅವ್ರು ಕ್ಯಾಪ್ಡ್ ಪ್ಲೇಯರ್ಸ್ ತುಂಬಾ ಜನ ಇದ್ದಾರೆ. 7 ಜನ ಬ್ಯಾಟ್ಸ್ಮನ್ಸ್ಗಳಲ್ಲಿ ಅವರು ಶ್ರೇಯಸ್ ಅಯ್ಯರ್ ಬಿಟ್ಟರೆ ಯಾರು ಕ್ಯಾಪ್ಡ್ ಪ್ಲೇಯರ್ಸ್ ಇಲ್ಲ. ಅದು ತುಂಬಾ ಹೊಡೆತ ಅನ್ಸುತ್ತೆ. ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಕೌಂಟ್ ಆಗುತ್ತೆ. ಅನುಭವ ವರ್ಸಸ್ ಅನಾನುಭವ. ಆದ್ರೆ ಅವರಿಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಸ್ಗಳ ಒಂದು ಸ್ಫೋಟಕ ಬ್ಯಾಟಿಂಗ್ ಇದೆಯಲ್ಲ, ಅದನ್ನ ನಿಜವಾಗ್ಲೂ ಮುಂಬೈ ಕಂಟ್ರೋಲ್ ಮಾಡಿದರೆ ಮುಂಬೈಗೆ ಅವಕಾಶ. ಇಲ್ಲಿ ಹೋದ್ರೆ ಪಂಜಾಬ್ ಒಳ್ಳೆ ಫೈಟ್ ಕೊಡುತ್ತೆ ಅನ್ಸುತ್ತೆ. ಯಾಕಂದ್ರೆ ಪಂಜಾಬ್ ಟಾಪ್ ಟೇಬಲ್ ಬರಲಿಕ್ಕೆ ಕಾರಣನೇ ಕೊನೆಯ ಮುಂಬೈ ವಿರುದ್ಧದ ಪಂದ್ಯದ ಗೆಲುವು, ಅದು ಜೈಪುರದಲ್ಲಿ. ಅವರು ಪಂಜಾಬಲ್ಲಿ ತಮ್ಮದೇ ಗ್ರೌಂಡಲ್ಲಿ ಆಡ್ಬೇಕಾದ್ರೆ ಸ್ವಲ್ಪ ಎಡ್ಬಿಟ್ಟಿದ್ದಾರೆ. ಅಂದ್ರೆ ಅನ್ಇವನ್ ಬಾನ್ಸ್ ಇದು ಅಂತ ಅವ್ರಿಗೆ ಜೈಪುರ್ ಪಿಚ್ಚು ಮತ್ತು ಅಹಮದಾಬಾದ್ ಪಿಚ್ ಏನು ಇವತ್ತು ಮೊಟೇರಾ ಸ್ಟೇಡಿಯಂ ನಡೀತಾ ಇದೆ. ಸಾರಿ, ಮೊದಲು ಮೊಟೇರಾ ಅಂತಿದ್ರು, ಇವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಅದಕ್ಕೆ ಸರ್ದಾರ್ ವಲ್ಲಭಾಯ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಆ ಸ್ಟೇಡಿಯಂ ಅಲ್ಲಿ ಏನು ನಡೀತಾ ಇರೋದ್ರಿಂದ ಅದು ಬ್ಯಾಟ್ಸ್ಮನ್ಗಳಿಗೆ ಅಡ್ವಾಂಟೇಜ್ ತುಂಬ. ಡ್ಯೂ ಫ್ಯಾಕ್ಟರ್ ಕಡಿಮೆ ಆಗಿಬಿಟ್ರೆ ಪಂಜಾಬ್ಗೆ ಹೆಚ್ಚಿಗೆ ಸೂಟ್ ಆಗೋ ಪಿಚ್ ಆಗಿ ಕಾಣಿಸ್ತಾ ಇದೆ ಅದು. ಬುಮ್ರಾ ಒಬ್ಬರನ್ನ ಹೊರತುಪಡಿಸಿ ಉಳಿದ ಬೌಲರ್ಗಳನ್ನ ಪಂಜಾಬ್ ಈಸಿಯಾಗಿ ಆಡ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಈ ಸಲ ಆಡಿದ್ ನೋಡಿದ್ರೆ ಪಂಜಾಬ್, ಯಾಕಂದ್ರೆ ಜೈಪುರಲ್ಲಿ ಅವರು ಗೆದ್ದಿದ್ದು ನೋಡಿದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಮುಂಬೈನ ಕಟ್ಟಿ ಹಾಕೋ ಶಕ್ತಿನೂ ಅವ್ರಿಗಿದೆ ಪಂಜಾಬ್ ಬೌಲರ್ಗಳಿಗೆ. ಹೀಗಾಗಿ ಒಂದು ಬೆಸ್ಟ್ ಕಾಂಪಿಟೇಟಿವ್ ಮ್ಯಾಚ್ ನೋಡ್ಬೋದು. ನಾವೇನು RCB ವರ್ಸಸ್ ಪಂಜಾಬ್ ಮ್ಯಾಚ್ ನೋಡಿದೀವಿ, ಹಾಗೆ ಒನ್ ಸೈಡೆಡ್ ಮ್ಯಾಚ್ ಅಂಕರು ಇದು ಆಗೋದಿಲ್ಲ. ಎಸ್, ಜೀವಿತಾ ಅವರೇ, ಕ್ರಿಕೆಟ್ ಇಂಟ್ರೆಸ್ಟ್ ಇದೆಯಾ? ಎಷ್ಟರ ಮಟ್ಟಿಗಿದೆ? ಡೆಫಿನೆಟ್ ಆಗಿ ಕ್ರಿಕೆಟ್ ಇಂಟ್ರೆಸ್ಟ್ ಇದೆ ತುಂಬಾ. ಅದು IPL ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಇರೋರಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ, ಆ ಕ್ರೇಜ್ ಎಲ್ಲಾನು ಇರುತ್ತೆ. ಮನೇಲಿ ಪ್ರತಿಯೊಬ್ರು IPL ಅಂದಿದ ತಕ್ಷಣ ಅದೊಂದು ಡಿಫ್ರೆಂಟ್ ವೈಬ್. ಹೌದು. ಇವತ್ತು ಯಾರು ಗೆಲ್ಬೇಕು, ಪಂಜಾಬ್ ಮುಂಬೈ ಇಂಡಿಯನ್ಸ್? ಡೆಫಿನೆಟ್ಲಿ ಪಂಜಾಬ್ ಇದ್ರೆ ಇಟ್ ವಿಲ್ ಬಿ ಬೆಸ್ಟ್, ಐ ಥಿಂಕ್. ಬಿಕಾಸ್ ಇವರು ಇನ್ನೂ ಒಂದು ಕಪ್ಪು ಇದು ಮಾಡಿಲ್ಲ. ಲೈಕ್ ನಮ್ಮ RCB ಇನ್ನೂ ಒಂದು ಕಪ್ಪು ಆಗಿಲ್ಲ. ಸೊ ಇವ್ರಿಗೆ ಬಿಟ್ರೆ ಅದು ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಸೊ ಯಾರು ಫಸ್ಟ್ ಕಪ್ ಗೆಲ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಸೊ ದಟ್ಸ್ ವೈ ಒಂದು IPLಗೆ ಹೊಸ ಚಾಂಪಿಯನ್ಸ್ ಬರ್ತಾರೆ ಅಂತ ಪ್ರಕಾರ. ಧನುಶ್ರೀ, ಏನ್ ಹೇಳ್ತೀರಿ? ಯಾರು ಗೆಲ್ಬಹುದು ಇವತ್ತು? ಗೆಲ್ಬಹುದು ಅಂದ್ರೆ ಟೀಮ್ ಸ್ಟ್ರಾಂಗ್ನೆಸ್ ನೋಡೋದಿದ್ರೆ ಮುಂಬೈ ಗೆಲ್ಲುತ್ತೆ ಅನ್ಸುತ್ತೆ. ಬಟ್ ಸೇಮ್ ನನ್ನ ವಿಷಯ ಅದೇ,
ಪಂಜಾಬ್ ಮೊನ್ನೆ ಆಡಿದ್ ನೋಡ್ದಾಗಿಂದ ಓಕೆ ಪಂಜಾಬ್ ಆದ್ರೆ ಒಂದ್ ಸ್ವಲ್ಪ ಈಸಿ ಆಗತ್ತೆ ನಮ್ಮ RCBಗೆ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಪಂಜಾಬ್ ಗೆಲ್ಲಿ ಅಂತ ನನ್ ವಿಶ್ ಕೂಡ. ಬೇಗ ಜಜ್ಮೆಂಟ್ ತಗೋಬೇಡಿ, ಬೆಂಗಳೂರಲ್ಲೇ ಬಂದು ಬೆಂಗಳೂರು ಟೀಮ್ ಅನ್ನು ಸೋಲಿಸಿದ್ದಾರೆ RCB ಅವರು, ಪಂಜಾಬ್ ಅವರು. ಮತ್ತೆ ನೆಕ್ಸ್ಟ್ ಮ್ಯಾಚ್ ನಮ್ಮವರು ಕೂಡ 2 days ಗ್ಯಾಪ್ ಅಲ್ಲಿ ನಮ್ಮವರು ಅದನ್ನೇ ಹೇಳೋದು, ಅದು ಡೇಸ್ ಮ್ಯಾಚ್, ಡೇ ಪರ್ಫಾರ್ಮೆನ್ಸ್. ಒಂದು ಬ್ಯಾಡ್ ಡೇ, ಅನ್ಇವನ್ ಬೌನ್ಸ್ ಇತ್ತು, ಬ್ಯಾಟ್ಸ್ಮನ್ಸ್ ಗಳು ವಿಕೆಟ್ ಒಪ್ಸಿದ್ರು, ಇಂಡಿಯಾ RCB ಬೌಲರ್ಸ್ ತುಂಬಾ ಚೆನ್ನಾಗೇ ಮಾಡಿದ್ರು. ಸಹಜವಾಗಿ ಅಷ್ಟು ಕಡಿಮೆ ಸ್ಕೋರ್ ಬಂದಾಗ ಅದು ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ, ಅದನ್ನ ಗೆದ್ದಿದ್ದಾರೆ. ಬಟ್ ಪಂಜಾಬ್ ನೀವು ಅಷ್ಟು ಈಸಿಯಾಗಿ ರೈಟ್ ಆಫ್ ಮಾಡಬೇಡಿ, ಯಾಕಂದ್ರೆ ಇಡೀ ಸೀಸನ್ ಅಲ್ಲೇ ಕನ್ಸಿಸ್ಟೆಂಟ್ ಆಗಿ ಪ್ರದರ್ಶನ ಮಾಡಿದ್ದಾರೆ. ಕೇವಲ 4 ಮ್ಯಾಚ್ ಸೋತಿದ್ದಾರೆ ಅವರು. ಒಳ್ಳೆ ತಂಡಗಳನ್ನ, ಬಲಿಷ್ಠ ತಂಡಗಳನ್ನ ಹೊರ ಕಳಿಸಿರೋದು ಪಂಜಾಬ್. ಆಮೇಲೆ ಇಬ್ರು ಸ್ಫೋಟಕ ಬ್ಯಾಟ್ಸ್ಮನ್ಸ್ ಗಳು ಇದಾರೆ, ಇಬ್ರು ಕ್ಯಾಪ್ ಹಾಕಿಲ್ಲ ಅವರು, ಅನ್ ಕ್ಯಾಪ್ ಪ್ಲೇಯರ್ಸ್ ಅದ್ಭುತವಾಗಿ ಆಡ್ತಾ ಇದ್ದಾರೆ. ರಿಯಾನ್ ಶಾರಿಯಾ ಅವ್ರು ಏನಾದ್ರು 10 ಓವರ್ ಇವತ್ತು ಆಡ್ಬಿಟ್ರೆ ಮುಂಬೈಗೆ ಅವ್ರು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ. ಹೌದು ಸರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ ಅನುಭವ ವರ್ಸಸ್ ಅನಾನುಭವ ಅಂತ ಹೇಳಿ. ಒಂದ್ ಕಡೆ 5 ಟ್ರೋಫಿಗಳಿದಾವೆ, ಮತ್ತೊಂದ್ ಕಡೆ ಶೂನ್ಯ, ಒಂದೇ ಒಂದು ಇಲ್ಲ. ಸೊ ಇಂಥ ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮೇನ್ ಆಗುತ್ತೆ, ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದ್ ಕಡೆ ಕೈ ಕೊಡ್ಬೋದಾ ಪಂಜಾಬ್ಗೆ ಇವತ್ತು? ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡಿದ್ರೆ ಮುಂಬೈ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಸಲ ಕ್ಯಾಪ್ಟನ್ಸಿ ಮಾಡ್ತಿಲ್ಲ, ಬಟ್ ಅಷ್ಟು ವರ್ಷ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಇಂಡಿಯಾಕ್ಕೆ, ಮುಂಬೈಗೆ ಅಷ್ಟು ಸಲ ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಬಟ್ ನಾವು ಇನ್ನೊಂದು ಮರೆಯೋಕ್ಕಾಗಲ್ಲ, ಶ್ರೇಯಸ್ ಅಯ್ಯರ್ ಈಗಾಗಲೇ ಕಲ್ಕತ್ತಾ ಟ್ರೋಫಿ ಗೆದ್ದು ಕೊಟ್ಟಿದ್ದಾರೆ, ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ. ದೆಹಲಿ ಟೈಮ್ ನಲ್ಲಿ ಇದ್ದಾಗ 3 ಬಾರಿ ವರ್ಲ್ಡ್ ಕಪ್ ಗೆದ್ದ ರಿಕಿ ಪಾಂಟಿಂಗ್ ಕೋಚ್ ಆಗಿದ್ದಾರೆ ಅವರಿಗೆ. ನಾವು ಅವೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಕೌಂಟ್ ಮಾಡ್ಬೇಕಾಗತ್ತೆ. ಪ್ಲೇಯಿಂಗ್ 11 ಆಡೋದ್ರಲ್ಲಿ ನೋಡ್ತಾ ಇದ್ರೆ ನಾವು ಎಕ್ಸ್ಪೀರಿಯನ್ಸ್ ಕಡಿಮೆ ಅನ್ಬೋದು, ಬಟ್ ಅವ್ರದ್ದು ಬೆಂಚ್ ಸ್ಟ್ರೆಂತು ಮತ್ತು ಪ್ಲಾನಿಂಗ್ ಮಾಡೋ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಅವರು ಈ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಪಂಜಾಬು ಫೈನಲ್ ಒಂದೇ ಸಲ ಬಂದಿತ್ತು, ಅದು ಕೋಲ್ಕತ್ತಾ ವಿರುದ್ಧ ಬೆಂಗಳೂರಲ್ಲಿ ನಡೆದ ಫೈನಲ್ ಅಲ್ಲಿ ಸೋತರು. ಮನೀಶ್ ಪಾಂಡೆ ಆ ಮ್ಯಾಚಲ್ಲಿ ತುಂಬಾ ಅದ್ಭುತ ಬ್ಯಾಟಿಂಗ್ ಮಾಡಿ ಕೋಲ್ಕತ್ತಾಗೆ ಆ ಮ್ಯಾಚ್ ಗೆಲ್ಲಿಸ್ಕೊಟ್ರು. ಅದರ ನಂತರ ಈಗ ಮತ್ತೆ ಫೈನಲ್ ಬರೋ ಅವಕಾಶ ಇದೆ. ಟೀಮ್ ಕಾಂಬಿನೇಷನ್, ಟೀಮ್ ಒಳಗಿನ ಒಂದು ಡ್ರೆಸ್ಸಿಂಗ್ ರೂಮ್ ವಾತಾವರಣ ನೋಡ್ತಾ ಇದ್ರೆ ಪಂಜಾಬ್ ತುಂಬಾ ಬೆಟರ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂಬೈಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಇದೆ, ಈಗೋ ಕ್ಲಾಶ್ ಎಲ್ಲ ಆಗಿ ಮೊದಲ 5 ಮ್ಯಾಚ್ಗಳಲ್ಲಿ ಅವ್ರು 4 ಮ್ಯಾಚ್ ಸೋತಿದ್ರು. ಅದರ ನಂತರ ಪುಟಿದೆದ್ದು ಬಂದಿದ್ದಾರೆ. ಅವ್ರು ಗುಜರಾತ್ ಮೇಲೆ ಗೆದ್ದಿದ್ದು ಇಂಪಾರ್ಟೆನ್ಸ್ ಏನಂದ್ರೆ ತುಂಬಾ ಬಿಗ್ ಹಿಟ್ಗಳನ್ನ ಮಾಡಿದ್ರು, 17 6 ಹೊಡೆದ್ರು ಅವರು. ಆ ಗುಜರಾತಲ್ಲಿ ಅದು ಸಾಯಿ ಸುದರ್ಶನ್ ಒಬ್ಬರೇ ಆಡ್ಬೇಕಾದ ಪರಿಸ್ಥಿತಿ ಬಂತು. ಹೀಗಾಗಿ ಮ್ಯಾಚ್ ಲಾಸ್ಟ್ ಬುಮ್ರಾ ತಗೊಂಡು ಹೋದ್ರು ಅಂತ ಹೇಳ್ಬೋದು. ಸುಂದರ್ ಔಟ್. ಎಲ್ರಿಗೂ ಫ್ಯಾನ್ಸ್ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಅಂತ GT ಟೀಮ್ ಅದ್ಭುತವಾಗಿ ಪ್ರದರ್ಶನ ತೋರಿರೋದು ಈ ಬಾರಿ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ, ಅಂತ ಟೀಮ್ನೇ ಹೊರಗಾಕ್ಬಿಟ್ರು ಮುಂಬೈನವರು, ಇನ್ನು ಪಂಜಾಬ್ನ ಬಿಟ್ಬಿಡ್ತಾರಾ ಅನ್ನೋದೊಂದು ಪ್ರಶ್ನೆ. ಇಟ್ಸ್ ಡೇ ಮ್ಯಾಚ್. ಅಲ್ಲಿ ಒಂದಿಷ್ಟು GTದು ಪ್ಲಾನಿಂಗ್ ಫೇಲ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಇಡೀ T20 ಇದು IPL ಅಲ್ಲಿ ನೋಡ್ತಾ ಇದ್ರೆ ಪ್ರಸಿದ್ಧ ಕೃಷ್ಣ, ಕರ್ನಾಟಕದ ಬೌಲರ್ ಏನು GT ಆಡ್ತಾ ಇದ್ದಾರೆ, ಅದ್ಭುತ ಪ್ರದರ್ಶನ ಮಾಡಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರು. ಹೌದು. ಬಟ್ ಆ ಮ್ಯಾಚ್ ಅಲ್ಲಿ ಅವರು ಇಡೀ ಟೂರ್ನಮೆಂಟ್ ಅಲ್ಲಿ ಅವ್ರು ಮಿಡ್ಲ್ ಓವರ್ ಬೌಲಿಂಗ್ ಮಾಡಿದ್ದಾರೆ. ಆ ಮ್ಯಾಚ್ ಅಲ್ಲಿ ಅವ್ರನ್ನ ಓಪನ್ ಮಾಡಿಸಿದ್ರು. ಅವಶ್ಯಕತೆ ಇತ್ತ? ಸುಂದರ್ ಇದ್ರು, ಸಾಯಿ ಕಿಶೋರ್ ಇದ್ರು, ಅವ್ರನ್ನ ಆ ಕಡೆಯಿಂದ ಹಾಕ್ಸ್ಬೋದಿತ್ತ ಬಾಲ್ಗಳಲ್ಲಿ. ಒಂದ್ ಕಡೆ ಸಿರಾಜ್ ತುಂಬಾ ಚೆನ್ನಾಗೇ ಬೌಲಿಂಗ್ ಮಾಡ್ತಾರೆ. ಆ ಮ್ಯಾಚ್ ಅಲ್ಲೂ ಸಿರಾಜ್ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ಪ್ರಸಿದ್ಧ ಕೃಷ್ಣ ನಾವು ಮಿಡ್ಲ್ ಓವರ್ ಅಲ್ಲಿ ಇಟ್ಕೊಂಡು ಅವ್ರು ಅದೇ ಸ್ಟ್ರೆಂತ್ ಅನ್ನು ಬಳಸ್ಕೊಂಡಿದ್ರೆ ಅವಕಾಶ ಇತ್ತು ಅವ್ರಿಗೆ. ಆ ಕ್ಯಾಲ್ಕುಲೇಷನ್. ಆಮೇಲೆ ಕ್ಯಾಚ್ಗಳು ಮಿಸ್ ಅದು ಗುಜರಾತದ್ದು. ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಶುಭಮ್ ಗಿಲ್ ಔಟ್ ಆಗಿದೆ. ಇಡೀ ಟೂರ್ನಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ಓಪನಿಂಗ್ ಬ್ಯಾಟಿಂಗ್ ಮೇಲೆನೆ ಅವ್ರು ಅದ್ಭುತ ಪ್ರದರ್ಶನ ಮಾಡಿದ್ದಾರೆ. ಇಡೀ ಟೂರ್ನಮೆಂಟ್ ಏನು 18 ವರ್ಷ IPL ನಡೆದಿದೆ, ಅವರಿಬ್ಬರಷ್ಟು ಬೆಸ್ಟ್ ಓಪನಿಂಗ್ ಪ್ಲೇಯರ್ ಯಾರು ಬಂದಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತ ಪ್ರದರ್ಶನ ಮಾಡಿದ್ರು. ಇಬ್ರು 600+ ರನ್ ಹೊಡೆದಿದ್ದಾರೆ. ಆ ರೀತಿ ಟೀಮ್ ಯಾರಿಗೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಅವಕಾಶ ಇದ್ಮೇಲೆ ಸೋಲಿಗೆ ಕಾರಣ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇಲ್ಲಿವರೆಗೂ ಟೆಸ್ಟೇ ಆಗಿರಲಿಲ್ಲ. ತವೇಟಿ ಆಗ್ಬೋದು, ಯಾರು ಆಗ್ಬೋದು. ಆಮೇಲೆ ತವೇಟಿ ಅಂದ್ರೆ ನಾವು ಏನಾರ ನೋಡಬೇಕಾದ್ರೆ ಲಾಸ್ಟ್ 2 to 3 ಓವರ್ಸ್ ಅಲ್ಲಿ ಬ್ಲೈಂಡ್ ಆಗಿ ಬಂದು ಬ್ಯಾಟ್ಸ್ ಬೀಸ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಕೊರತೆ ಏನಿತ್ತು, ಗುಜರಾತಿಗೆ ತುಂಬಾ ಹೊಡೆತ ಬಿತ್ತು. ವಾಷಿಂಗ್ಟನ್ ಸುಂದರ್ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಬುಮ್ರಾ ಅದ ಬಾಲ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಆ ಒಂದು ಬಾಲ್ ಇಡೀ ಮ್ಯಾಚನ್ನು ಚಿತ್ರಣನೇ ಚೇಂಜ್ ಮಾಡ್ತಾರೆ. ನಿಜ. ಜೀವಿತಾ ಅವರೇ, ನಿಮ್ಮ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಎಷ್ಟು ಟೆನ್ಷನ್ ಇರುತ್ತೋ ಹಂಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತಷ್ಟು ಟೆನ್ಷನ್ ಇದೆ. ಅಂದ್ರೆ RCB ಜೊತೆಗೆ ಯಾರಪ್ಪ ಬರ್ತಾರೆ, ಮುಂಬೈ ಬರುತ್ತಾ ಅಥವಾ ಪಂಜಾಬ್ ಬರುತ್ತಾ ಅಂತ ಹೇಳಿ. ನಿಮಗೆ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನಿಮ್ ಸಿನಿಮಾ ಯಾವ್ದೀಗ? ಇವಾಗ ನಂದು ಲವ್ ಟು ಲಸ್ಸಿ ಸಿನಿಮಾ ಇವಾಗ ಮೊನ್ನೆ ಟೈಟಲ್ ಲಾಂಚ್ ಆಯಿತು. ಶಿವಣ್ಣ ಮತ್ತು ಗೀತಾಕ ಅವರಿಬ್ರು ಟೈಟಲ್ ಲಾಂಚ್ ಮಾಡಿಸಿದ್ರು. ದಟ್ ಈಸ್ ರಿಯಲಿ ಬ್ಲೆಸ್ಫುಲ್ ನಮಗೆ. ಅದ್ರ ಜೊತೆ ನಂದು ಇನ್ನೊಂದು ಮೂವಿ ಕೂಡ ಪೋಸ್ಟ್ ಪ್ರೊಡಕ್ಷನ್ ನಡೆದಿದೆ. ಸೊ ಲೂಡೋ ಮೂವಿ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಸ್ಪೋರ್ಟ್ಸ್, ಬಟ್ ಓನ್ಲಿ ದ ನೇಮ್. ಸೊ ಇವನ್ ಅದು ಇವಾಗ ಆಡಿಯೋ ಲಾಂಚ್ ಆಯಿತು. ಸೊ ನಮ್ಮ ಹೆಲ್ತ್ ಮಿನಿಸ್ಟರ್ ಲಾಂಚ್ ಮಾಡಿಸಿದ್ರು. ಸೊ ಎರಡೂ ಒಟ್ಟಿಗೆ ಬರ್ತಾ ಇದೆ. ಐ ಆಮ್ ವೇಟಿಂಗ್ ಫಾರ್ ಬೋತ್ ಆಕ್ಚುಲಿ. ಇದೇ ತರ ಲವ್ ಟು ಲಸ್ಸಿ ಮೂವಿ ಬರ್ತಿದೆ. ಯಾರು ನಿಮ್ ಕ್ರಿಕೆಟ್ ಅಂದ್ರೆ ಫೇವರಿಟ್ ಕ್ರಿಕೆಟ್ ಪ್ಲೇಯರು? ರೋಹಿತ್ ಶರ್ಮಾನಾ, ವಿರಾಟ್ ಕೊಹ್ಲಿನಾ? ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ. ಐ ಆಮ್ RCB ಫ್ಯಾನ್ ಆಗಿದ್ದೀನಿ. ಇವಾಗ ಡೆಫಿನೆಟ್ ಆಗಿ ನನ್ಗೆ ವಿರಾಟ್ ಕೊಹ್ಲಿ ಸರ್ ಮೋಸ್ಟ್. ವಿರಾಟ್ ಕೊಹ್ಲಿ ಐ ಲವ್.
ಓಕೆ ಯಾರು ಒಂದು ಪ್ರಶ್ನೆ ಬರುತ್ತೆ RCB ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ T20 ವರ್ಲ್ಡ್ ಕಪ್ ಗೆದ್ರು, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು, ಟೆಸ್ಟ್ ಗೆ ಅನೌನ್ಸ್ ಮಾಡಿದ್ದಾರೆ. ಈಗ ಅಕಸ್ಮಾತ್ ಈ IPL ಗೆದ್ಬಿಟ್ರೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರೆ ಏನ್ ಮಾಡ್ತೀರಿ? ಕಪ್ ಬೇಕೋ ವಿರಾಟ್ ಕೊಹ್ಲಿ ಬೇಕೋ? ಅದು ಒಂದಿದೆ actually. ನಿಮ್ ಕಪ್ ಬೇಕೋ ವಿರಾಟ್ ಕೊಹ್ಲಿ ಬೇಕೋ? ವಿರಾಟ್ ಕೊಹ್ಲಿನೂ ಬೇಕು ನಮಗೆ. We don't want to lose him. ಧನುಷ್ ನಿಮ್ ಫೇವರೇಟ್ ಕ್ರಿಕೆಟರ್ ಯಾರು? ವಿರಾಟ್ ಕೊಹ್ಲಿ RCB ಅಂತ, ಬಟ್ ಓವರ್ ಆಲ್ ಇಂಡಿಯಾ ಅಂತ ಬಂದ್ರೆ ರೋಹಿತ್ ಶರ್ಮಾ ನನಗೆ ತುಂಬಾ ಇಷ್ಟ ಓ. ಆಗ್ತಾರೆ. ಬಟ್ ಈಗ ಹೆಂಗಿರುತ್ತೆ ಈಗ ಅಕಸ್ಮಾತ್ ಆಗಿ ಈ ಮ್ಯಾಚ್ ನಲ್ಲಿ ರೋಹಿತ್ ಶರ್ಮಾ ಅಂದ್ರೆ ಮುಂಬೈ ಟೀಮ್ ಗೆದ್ದು ಅತ್ತ ರೋಹಿತ್ ಶರ್ಮಾ ಇತ್ತ ವಿರಾಟ್ ಕೊಹ್ಲಿ ಫೈನಲ್ ಹೆಂಗಿರುತ್ತೆ ಈ ಮ್ಯಾಚ್? ಇಲ್ಲ, ಬಟ್ ಈ IPL ಟೀಮ್ ಅಂತ ಬಂದ್ರೆ RCB ಅಂತಾನೆ, ಪ್ಲೇಯರ್ಸ್ ನೋಡಲ್ಲ, ಅಲ್ಲಿ ಯಾರಿದ್ರು ಓಕೆ. ಸೊ ಇವಾಗ ನನಗೆ ಹೇಗೆ ಅಂದ್ರೆ ಬೇರೆ ಮ್ಯಾಚಸ್ ನಾನು ಅಷ್ಟಾಗಿ ಓಕೆ ನೋಡ್ತೀನಿ, ಸ್ಕೋರಿಂಗ್ ನೋಡ್ತೀನಿ, ಮಿಡಲ್ ಅಲ್ಲಿ ಯಾವಾಗಾರು ನೋಡ್ತೀನಿ. ಈ ಮ್ಯಾಚ್ ಹೆಂಗಾಗಿದೆ ಅಂದ್ರೆ ಬಾಲ್ ಟು ಬಾಲ್ ನೋಡ್ಬೇಕು ಅನ್ನೋದಾಗಿದೆ. ಯಾರು ಹೇಗ್ ಆಡ್ತಾರೆ, ಯಾರು ಗೆಲ್ತಾರೆ, ನಮ್ಮವ್ರು ಹೇಗೆ ಆಡ್ಬೇಕಾಗಿರುತ್ತೆ, ಯಾರ ಜೊತೆಲಿ ಅನ್ನೋದ್ ತರ ಆಗಿದೆ. ಸೊ ಈ ಮ್ಯಾಚ್ ಅಂದ್ರೆ ತುಂಬಾ ಕ್ಯೂರಿಯಸ್ ಆಗಿ